ಮಿಸ್ಟರ್ ಕಾಂತಕುಮಾರ್, ಇವತ್ತು ನೀವೇನು ಒಂದು ವಿಡಿಯೋ ಮಾಡಿ ಅತಿಥಿ ಉಪನ್ಯಾಸಕರ ಒಂದು ಗ್ರೂಪಲ್ಲಿ ಬಿಟ್ಟಿದ್ದೀರಿ. ಜೊತೆಗೆ ಇವತ್ತು ನಾನ್ ಯು ಜಿ ಸಿ ಅತಿಥಿ ಉಪನ್ಯಾಸಕರಿಗೆ ಯಾವುದೇ ಆದ್ಯತೆಯನ್ನು ಕೊಡಬಾರ್ದು, ಕಾನೂನನ್ನು ರೂಪಿಸಬಾರ್ದು ಅಂತಂದೇಳಿ ಇವತ್ತು ಏನು ಮುಖ್ಯಮಂತ್ರಿಗಳಿಗೆ ಆಗಿರ್ಬೋದು, ಉನ್ನತ ಶಿಕ್ಷಣ ಸಚಿವರಿಗೆ ಆಗಿರ್ಬೋದು, ವಿಧಾನಸಭಾಧ್ಯಕ್ಷರಿಗೆ ಆಗಿರ್ಬೋದು, ಕಾನೂನು ಸಚಿವರಿಗೆ ಆಗಿರ್ಬೋದು, ಎಲ್ಲರಿಗೂ ನೀವು ಕೋರ್ಟ್ ಕಂಟೆಂಪ್ಟ್ ಅಡಿಯಲ್ಲಿ ನೀವು ಜೈಲಿಗೆ ಹಾಕ್ತೀರಿ ಅಂತಂದೇಳಿ ನೀವು ವಿಡಿಯೋ ಮಾಡಿ ಬಿಟ್ಟಿದ್ದೀರಿ. ದಯಮಾಡಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ನಾನ್ ಯು ಜಿ ಸಿ ಅತಿಥಿ ಉಪನ್ಯಾಸಕರಿಗೆ ಯಾವುದೇ ಕಾನೂನನ್ನು ತಿದ್ದುಪಡಿ ಮಾಡಿ ಅವ್ರಿಗೆ ಅವಕಾಶ ಕೊಡಬೇಡಿ ಅಂತ ಹೇಳಲಿಕ್ಕೆ ನಿಮಗೆ ಯಾವ ನೈತಿಕತೆಯೂ ಇಲ್ಲ, ಯಾವ ಹಕ್ಕು ಇಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧವಾಗಿ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ. ಇವತ್ತು ಉನ್ನತ ಶಿಕ್ಷಣ ಇಲಾಖೆ SC ST ರೋಸ್ಟರನ್ನು ಮತ್ತು ಒಳ ಮೀಸಲಾತಿಯನ್ನು, ಮಹಿಳಾ ಕೋಟಾವನ್ನು, ಅಲ್ಪಸಂಖ್ಯಾತರ ಕೋಟಾವನ್ನು ಎಲ್ಲವನ್ನು ಕೂಡ ಉಲ್ಲಂಘನೆ ಮಾಡಿ ಇವತ್ತು UGC ಅವ್ರನ್ನೇ ತೆಗೆದುಕೊಂಡಿದೆ. ಆದರೆ UGC ನಿಯಮದ ಪ್ರಕಾರ ನೀವು ಆಯ್ಕೆ ಮಾಡ್ಕೊಳ್ಳಿ, ಅವರಿಗೆ ರಿಪೋರ್ಟ್ ಮಾಡಿಸಿ ಅಂತ ಹೇಳ್ತಿದ್ದೀರಲ್ಲ. UGC ಏನು ಹೇಳಿದೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ? UGC ಹೇಳಿರೋದು ಕೇವಲ ಕಾಯಂ ಹುದ್ದೆಗಳಲ್ಲಿ 20% ಮಾತ್ರ ತೆಗೆದುಕೊಳ್ಬೇಕಂತ ಇರೋದು. ಆದರೆ ಅವರು ಇವತ್ತು 60ರಿಂದ 70% ಆಯ್ಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ SC ST ರೋಸ್ಟರನ್ನು ಅವರು ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ಇಲಾಖೆ ಉಲ್ಲಂಘನೆಯನ್ನು ಮಾಡಿದೆ. ಅಂಥದನ್ನು ಬಿಟ್ಟು ನೀವು ಇವತ್ತು ಎಷ್ಟೋ ಜನ ಇವತ್ತು ಕ್ವಾಲಿಫೈಡ್ ಇರಲಿ ಇದು ನಕಲಿ PhDನ ತೊಗೊಂಬಂದು ಹಾಕ್ಕೊಂಡಿದ್ದಾರೆ. ಅದನ್ನು ತನಿಖೆ ಮಾಡಿಸಿ, ನೀವು ಅದರಿಂದ ನ್ಯಾಯವನ್ನು ಕೊಡಿಸಿ. ಜೊತೆಗೆ ಇವತ್ತು ಕಾನೂನನ್ನು ನೀವು ಮುಂದೆ ಇಟ್ಕೊಂಡು ಇವತ್ತು ನಾನ್ ಯು ಜಿ ಸಿ ಅತಿಥಿ ಉಪನ್ಯಾಸಕರ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಯಾವುದೇ ಥರದ ನೈತಿಕತೆ ಇಲ್ಲ. ನಮ್ಮ ಹಕ್ಕು ನಾವು ಪಡ್ಕೊಳ್ತಾ ಇದ್ದೀವಿ. ಇವತ್ತು ನಾವು ದೀರ್ಘಕಾಲ ಸರ್ವಿಸ್ ಮಾಡಿ ನಾವು ಹೊರ ಬೀಳ್ತಾ ಇದ್ದೀವಿ. ಹಾಗಾಗಿ ನಾವು ಸರ್ಕಾರಕ್ಕೆ ಕೇಳ್ತೀವಿ, ನಮಗೆ ರೈಟ್ಸ್ ಇದೆ. ಇದನ್ನು ತಡೀಲಿಕ್ಕೆ ಯಾವನಿಂದನೂ ಸಾಧ್ಯನೇ ಇಲ್ಲ, ಯಾವನಿಗೂ ಹಕ್ಕಿಲ್ಲ. ನೀನು ನಾನ್ ಯು ಜಿ ಸಿ ಅತಿಥಿ ಉಪನ್ಯಾಸಕರ ಪರವಾಗಿ ಮಾತಾಡುವಂಥ ಒಂದು ನೈತಿಕತೆ ಇದ್ದಿದ್ರೆ ನಾವು 6,000 ಕುಟುಂಬಗಳು ಬೀದಿಗೆ ಬೀಳ್ತಾ ಇದ್ದೀವಿ. ನೀನು ಇದ್ರ ಬಗ್ಗೆ ನೀನು ಒಂದು ಧ್ವನಿಯನ್ನು ಎತ್ತಬೇಕಾಗಿತ್ತು. ಸರ್ಕಾರ ಅವ್ರನ್ನ ದುಡಿಸ್ಕೊಂಡು ಇವತ್ತು ಕೈ ಬಿಟ್ಟರೆ ಅವ್ರ ಜೀವನ ಏನು ಅಂತಂದೇಳಿ ನೀನು ನಮ್ಮ ಪರವಾಗಿ ನಿಲ್ಲಬೇಕಾಗಿತ್ತು. ಅದು ಬಿಟ್ಟು ನೀವು ಅವರಿಗೆ ದೀರ್ಘಕಾಲ ಸರ್ವಿಸ್ ಮಾಡಿದಂಥವರಿಗೆ ಅವಮಾನವನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ಕಾನೂನಡಿಯಲ್ಲಿ ವಿವಿಧ ರೀತಿಯ ಒಂದು ಆಯಾಮಗಳಲ್ಲಿ ಅಥವಾ ವಿವಿಧ ಇಲಾಖೆಗಳಲ್ಲಿ ನಮಗೆ ಒಂದು ಸೇವಾ ವಿಲೀನನ ಇನ್ನೊಂದು ಮತ್ತೊಂದು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ನಾವು ಪಡ್ಕೊಳ್ತೀವಿ. ಇದನ್ನು ನೀನು ಖಂಡಿಸೋಕ್ಕೆ ಅಥವಾ ಇದನ್ನು ವಿರೋಧಪಡಿಸೋಕ್ಕೆ, ಇದನ್ನು ಅಡ್ಡಿಪಡಿಸೋಕ್ಕೆ ನಿನಗೆ ಯಾವ ಒಂದು ಹಕ್ಕು ಇದೆ? ದಯಮಾಡಿ ನಾವು 6,000 ಜನ ನಾನ್ ಕ್ವಾಲಿಫೈಡ್ ಅತಿಥಿ ಉಪನ್ಯಾಸಕರು ನಿಮ್ಮ ಮನೆ ಮುಂದೆ ಬಂದು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ, ನಿಮ್ಮ ಸಂಘಟನೆ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಅದು ಹೇಗೆ ನೀನು ಅದಕ್ಕೆ ನ್ಯಾಯವನ್ನು ಕೊಡ್ತೀಯ, ಕೊಡು ನೋಡೋಣ, ಆಯಿತಾ? ನಿಮಗಿದೊಂದು ಎಚ್ಚರಿಕೆ. ಅದು ಒಂದು ವೇಳೆ ಏನಾರ ನಾನ್ ಯು ಜಿ ಸಿ ಅತಿಥಿ ಉಪನ್ಯಾಸಕರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡೋದು ಅಥವಾ ಸರ್ಕಾರಕ್ಕೆ ಒಂದು ಬಯಸನ್ನು ಹುಟ್ಟಿಸೋದು ಅಂತ ಮಾಡಿದೆ ಅದಲ್ಲಿ ನಾವು 6,000ದಲ್ಲಿ 3,000 ಜನ ಮಹಿಳೆಯರಿದ್ದಾರೆ, 3,000 ಜನ ಪುರುಷರಿದ್ದಾರೆ. ಎಲ್ಲರೂ ಒಂದು ವೈಯಕ್ತಿಕವಾದಂಥ ಒಂದು 6,000 ಕೇಸನ್ನು ನಾವು ನಿಮ್ಮ ಮೇಲೆ ಹಾಕಬೇಕಾಗುತ್ತೆ. ನೀವು ಯು ಜಿ ಸಿ ಒಂದು ಕ್ವಾಲಿಫೈಡ್ ಇರೋರ ಬಗ್ಗೆ ಹೋರಾಟವನ್ನು ಮಾಡಿ ಅವರಿಗೆ ಉದ್ಯೋಗವನ್ನು ಕೊಡಿಸಿ. ಅದರಲ್ಲೇನು ನಮ್ಮದೇನು ತಕರಾರಿಲ್ಲ. ನಾವು ಇದುವರೆಗೂ ಯಾವುದೇ ಕಾರಣಕ್ಕೂ ಎಲ್ಲೂ ಯು ಜಿ ಸಿ ಅವ್ರನ್ನ ತೆಗೆದುಕೊಳ್ಬೇಡಿ ಅಂತ ನಾವೆಲ್ಲೂ ಕೇಳಿಲ್ಲ ಅಥವಾ ಎಲ್ಲೂ ಹೇಳಿಲ್ಲ. ನಮಗೆ ಏನು ಅನ್ಯಾಯ ಆಗ್ತದೆ, ಮೋಸ ಆಗ್ತದೆ, ಅದನ್ನು ನಾವು ಒಂದು ನ್ಯಾಯ ರೀತಿಯಲ್ಲಿ ಅವರಿಗೆ ಬೇಡಿಕೆಗಳನ್ನು ಇಡ್ತಾ ಇದ್ದೀವಿ. ಅದನ್ನು ಕೇಳೋಕ್ಕೆ ನಮಗೆ ಹಕ್ಕಿದೆ, ಕೇಳ್ತಾ ಇದ್ದೀವಿ. ಆದರೆ ನಮ್ಮಗಳ ಹೆಸರನ್ನಾಗಿರ್ಬೋದು ಅಥವಾ ನಾನ್ ಯು ಜಿ ಸಿ ಅತಿಥಿ ಉಪನ್ಯಾಸಕರನ್ನಾಗಿರಿ ನೀವು ಪದ ಬಳಕೆಯನ್ನು ಮಾಡಿದ್ದೇ ಆದಲ್ಲಿ ನಿಮ್ಮ ಮೇಲೆ ಕಾನೂನು ರೀತಿಯ ಸೂಕ್ತವಾದಂಥ ಒಂದು ಕಾನೂನುಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ನಾವು ದೂರನ್ನು ದಾಖಲಿಸಬೇಕಾಗುತ್ತೆ. ಹುಷಾರು, ಇನ್ನು ಮುಂದೆ ನಾನ್ ಯು ಜಿ ಸಿ ಅತಿಥಿ ಉಪನ್ಯಾಸಕರ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು. ನಿಮ್ಮ ಸಂಘಟನೆಯ ಗುರಿ ಉದ್ದೇಶ ಏನಿರುತ್ತೆ ಹೋರಾಟ ಮಾಡ್ಕೋದಕ್ಕೇನು ನಮಗೇನು ಸಂಬಂಧ ಇಲ್ಲ. ಆದರೆ ನಮ್ಮ ಒಂದು ರಾಶಿಗೆ ನೀವು ಯಾವುದೇ ಕಾರಣಕ್ಕೂ ಅಡ್ಡಿ ಬರಬಾರ್ದು. ನಾವು ಹೇಳ್ತಾ ಇದ್ದೀವಿ, ಇವತ್ತು ದೂರನ್ನು ದಾಖಲಿಸಬೇಕು ಅಂತೇಳಿ ಸಂಘಟನೆಯಿಂದ ನಾವು ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೀವಿ. ಬಂದು ಉತ್ತರವನ್ನು ಕೊಡಿ ಅಲ್ಲಿ, ಆಯಿತಾ?